ಇವತ್ತಿನ ವಿಡಿಯೋದಲ್ಲಿ ಗೈಸ್ ಏನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅಂತಂದರೆ, ದ್ವಿತೀಯ PUC ಎಕ್ಸಾಮ್ಗೆ ಸ್ಟೂಡೆಂಟ್ಸ್ ಹೋಗುವ ಮುಂಚೆ ಅಗತ್ಯವಾಗಿ ಪೋಷಕರು ಪಾಲಿಸಬೇಕಾದಂತಹ ಕ್ರಮಗಳು ಯಾವುವು ಅಂತೇಳಿ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಎಲ್ಲರೂ ಸೆಕೆಂಡ್ PUC ಎಕ್ಸಾಮಿಗೆ ಹೋಗ್ತಾ ಇದ್ದೀವಿ ಅಂದ ತಕ್ಷಣ ಬರೀ ಸ್ಟೂಡೆಂಟ್ಸ್ ಏನೆಲ್ಲ ಪಾಲಿಸಬೇಕು, ಅವರು ಏನೆಲ್ಲ ಪೂರ್ವ ತಯಾರಿಯನ್ನು ಮಾಡ್ಕೋಬೇಕು ಅನ್ನೋದನ್ನು ಮಾತ್ರನೇ ಹೇಳ್ತಾರೆ. ಆದರೆ ಒಬ್ಬ ವಿದ್ಯಾರ್ಥಿ ಒಂದು ಪಬ್ಲಿಕ್ ಪರೀಕ್ಷೆಯನ್ನು ಬರೆಯಲು ಸಿದ್ಧವಾಗಿದ್ದಾನೆ ಎಂದಾಗ ಅವನು ಪರಿಶ್ರಮ ಎಷ್ಟಿರುತ್ತದೆಯೋ ಅಷ್ಟೇ ಅವರ ಪೋಷಕರ ಜವಾಬ್ದಾರಿಯೂ ಕೂಡ ಇರುತ್ತದೆ. ಆದ್ದರಿಂದ ಪೋಷಕರು ಕಡ್ಡಾಯವಾಗಿ ತಮ್ಮ ಮಕ್ಕಳು ಪರೀಕ್ಷಾ ಕೇಂದ್ರಕ್ಕೆ ಹೋಗುವ ಮುನ್ನ ಪಾಲಿಸಬೇಕಾದಂಥ ಕ್ರಮಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತಿದ್ದೇನೆ ಫ್ರೆಂಡ್ಸ್. ಹಾಗಾದರೆ ಇನ್ನೇಕೆ ತಡೆ, ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಪಬ್ಲಿಕ್ ಎಕ್ಸಾಮನ್ನು ಬರೆಯಲು ಹೊರಡುವ ಮುನ್ನ ಎಲ್ಲರೂ ಅವರಿಗೆ ಹೇಳುವುದೇನೆಂದರೆ, ನೀನು ಪರೀಕ್ಷಾ ಕೇಂದ್ರಕ್ಕೆ ಹೋಗುವ ಮೊದಲು ಎಲ್ಲವನ್ನು ತೆಗೆದಿಟ್ಟುಕೊಳ್ಳಬೇಕು. ನಿನ್ನ ಹಾಲ್ ಟಿಕೆಟ್ ಆಗಿರಬಹುದು, ನಿನಗೆ ಬೇಕಾಗಿರುವ ಪೆನ್ ಆಗಿರಬಹುದು, ಅಥವಾ ನೀನು ಮುಂಚೆಯೇ ಚೆನ್ನಾಗಿ ಓದಿಕೊಂಡು ಹೋಗಿ ಪರೀಕ್ಷಾ ಕೇಂದ್ರಕ್ಕೆ ಹಾಜರಾಗಬೇಕು ಎಂದು ಹೇಳುತ್ತಾರೆ. ಆದರೆ ಪರೀಕ್ಷಾ ಕೇಂದ್ರಕ್ಕೆ ಹೋಗುವ ವಿದ್ಯಾರ್ಥಿಯ ಮನಸ್ಸಿನಲ್ಲಿ ಯಾವೆಲ್ಲ ತಳಮಳಗಳು ಇವೆ ಎಂಬುದನ್ನು ಅಂದಾಜಿಸಲು ಪೋಷಕರು ಮರೆತೇ ಬಿಡುತ್ತಾರೆ. ಆದ್ದರಿಂದ ನಾನು ಇವತ್ತು ನಿಮಗೆ ತಿಳಿಯಪಡಿಸುವುದೇನೆಂದರೆ, ವಿದ್ಯಾರ್ಥಿಯು ಪಬ್ಲಿಕ್ ಪರೀಕ್ಷೆಯನ್ನು ಬರೆಯಲು ಹೋಗುವಾಗ ಅವಳ ಅಥವಾ ಅವನ ಜವಾಬ್ದಾರಿಯು ಎಷ್ಟಿರುತ್ತದೆಯೋ ಅಷ್ಟೇ ಜವಾಬ್ದಾರಿಯು ನಿಮ್ಮದು ಕೂಡ ಆಗಿರುತ್ತದೆ. ಆದ್ದರಿಂದ ಪರೀಕ್ಷಾ ಕೇಂದ್ರಕ್ಕೆ ಹೋಗುವ ವಿದ್ಯಾರ್ಥಿಯು ಕೇವಲ ಏನನ್ನು ತೆಗೆದುಕೊಂಡಿದ್ದಾನೆ ಎಂದು ಅವನನ್ನು ಪ್ರಶ್ನಿಸುವ ಬದಲು, ಪರೀಕ್ಷಾ ಕೇಂದ್ರಕ್ಕೆ ಹೋಗುವ ವಿದ್ಯಾರ್ಥಿಗೆ ನೀವು ಏನೆಲ್ಲ ಬೇಕು ಎಂಬುದನ್ನು ಅರಿತುಕೊಂಡು ಅವನಿಗೆ ಬೇಕಾದಂತಹ ಒಂದು ಪ್ರವೇಶ ಪತ್ರದ ಕಾರ್ಡ್ ಆಗಿರಬಹುದು, ಅದಲ್ಲದೆ ಅವನಿಗೆ ಕುಡಿಯಲು ನೀರಾಗಿರಬಹುದು ಅಥವಾ ಪೆನ್ಗಳಾಗಿರಬಹುದು, ಇನ್ನೂ ಅಗತ್ಯ ವಸ್ತುಗಳು ಅವನಿಗೆ ಬೇಕಾಗಿರುವಂತಹ ಅಗತ್ಯ ವಸ್ತುಗಳಾಗಿರಬಹುದು, ಇವುಗಳನ್ನು ಎತ್ತಿಕ್ಕುವುದು ನಿಮ್ಮ ಜವಾಬ್ದಾರಿಯೂ ಕೂಡ ಆಗಿರುತ್ತದೆ. ಅವನು ಪರೀಕ್ಷಾ ಕೇಂದ್ರಕ್ಕೆ ಹೋಗುವ ಮೊದಲು ಈ ಎಲ್ಲ ವಸ್ತುಗಳು ಬ್ಯಾಗಿನಲ್ಲಿ ಇವೆಯೇ ಅಥವಾ ಇಲ್ಲವೇ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಬೇಕು. ಅಷ್ಟೇ ಅಲ್ಲದೆ ಹೋಗುವ ವಿದ್ಯಾರ್ಥಿಗೆ ನೀನು ಪರೀಕ್ಷೆ ಚೆನ್ನಾಗಿ ಬರೆ ಎನ್ನುವ ಬದಲು, ನೀನು ಪರೀಕ್ಷೆಯನ್ನು ಚೆನ್ನಾಗಿ ಬರೆಯುತ್ತೀಯಾ, ನಿನಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಮೊದಲು ಉತ್ತರಿಸಿಕೋ, ನಂತರ ಉಳಿದ ಪ್ರಶ್ನೆಗಳಿಗೆ ಆಲೋಚಿಸು ಎಂದು ಅವನಿಗೆ ಧೈರ್ಯವನ್ನು ತುಂಬಬೇಕು. ಅದರ ಬದಲು ನೀನು ಹೇಗೆ ಬರಿತೀಯ ನಾನು ನೋಡ್ತೀನಿ, ಚೆನ್ನಾಗಿ ಬರೆಯಬೇಕು, ಬೇರೆ ವಿದ್ಯಾರ್ಥಿಗಿಂತ ನಿನ್ನ ಅಂಕಗಳು ಉತ್ತಮವಾಗಿರಬೇಕು ಎಂದು ಹೇಳಿದರೆ ಅವನಿಗೆ ಗೊತ್ತಿರುವ ಪ್ರಶ್ನೆಗಳಿಗೆ ಉತ್ತರವೂ ಸಹಿತ ಮರೆತು ಹೋಗುತ್ತದೆ. ಆದ್ದರಿಂದ ನಮ್ಮ ಮಕ್ಕಳನ್ನು ಬೇರೆ ಮಕ್ಕಳಿಗೆ ಹೋಲಿಸುವ ಬದಲು, ನಮ್ಮ ಮಕ್ಕಳು ಮುಂದೆ ಜೀವನದಲ್ಲಿ ಗುರಿಯನ್ನು ತಲುಪಬೇಕಾದರೆ ನಾವು ಏನು ಮಾಡಬೇಕು, ಅವರನ್ನು ಹೇಗೆ ಹುರಿದುಂಬಿಸಬೇಕು ಎಂಬುದು ನಮಗೆ ತಿಳಿದಿರಬೇಕು. ನಂತರ ಮಕ್ಕಳು ಹೋಗುವ ಮೊದಲು ಅವರನ್ನು ನಗುಮೊಗದಿಂದ ಪರೀಕ್ಷಾ ಕೇಂದ್ರಕ್ಕೆ ಕಳುಹಿಸಬೇಕು, ಸೂಕ್ತವಾದ ಸಲಹೆಗಳನ್ನು ನೀಡಬೇಕು. ಅಷ್ಟೇ ಅಲ್ಲದೆ ಅವರು ತಿಂಡಿಯನ್ನು ತಿಂದಿದ್ದಾರೆಯೇ ಇಲ್ಲವೇ ಎಂಬುದನ್ನು ಖಾತ್ರಿಪಡಿಸಿಕೊಳ್ಳಬೇಕು ಮತ್ತು ಅವರು ಪರೀಕ್ಷಾ ಕೇಂದ್ರಕ್ಕೆ ಹೋಗುವ ಮೊದಲು ಅವರಿಗೆ ಬೇಕಾಗಿರುವ ಸೂಕ್ತವಾದ ಆಹಾರವನ್ನು ಒದಗಿಸಬೇಕು. ಅಷ್ಟೇ ಅಲ್ಲದೆ ಅವರಿಗೆ ಧೈರ್ಯದ ಮಾತುಗಳನ್ನು ಆಡುತ್ತಾ ಅವರ ಮನಸ್ಸಿಗೆ ಹಿತವನ್ನು ಉಂಟು ಮಾಡಬೇಕು.
ಕೇವಲ ಈ ಪ್ರಶ್ನೆಗೆ ಓದಿದ್ದೀಯೇ, ಆ ಪ್ರಶ್ನೆಗೆ ಉತ್ತರ ಓದಿದ್ದೀಯೇ ಎನ್ನುವ ಬದಲು ನೀನು ಎಷ್ಟು ಓದಿದ್ದೀಯಾ ಅದನ್ನು ಸರಿಯಾಗಿ ಅರ್ಥೈಸಿಕೊಂಡು ಆ ಪ್ರಶ್ನೆಗಳಿಗೆ ಉತ್ತರಿಸು ಮಗು. ಜೀವನದಲ್ಲಿ ಕೇವಲ ಅಂಕ ಪಡೆಯುವುದೊಂದೇ ಗುರಿಯಲ್ಲ, ಜೀವನದಲ್ಲಿ ಸಾಕಷ್ಟು ಅವಕಾಶಗಳಿವೆ. ಆದ್ದರಿಂದ ನಿನಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಬರಿ ಎಂದು ಅವರನ್ನು ಹುರಿದುಂಬಿಸಬೇಕು. ಇದರಿಂದ ನಿಮ್ಮ ಈ ಹುರಿದುಂಬಿಸುವ ಮಾತುಗಳಿಂದ ವಿದ್ಯಾರ್ಥಿಗೆ ಎಷ್ಟೋ ಒಂದು ಮೋಟಿವೇಶನ್ ದೊರೆತಂತಾಗುತ್ತದೆ. ಈ ಸಂದರ್ಭದಲ್ಲಿ ಅವರು ಓದಿದ್ದಕ್ಕಿಂತ ಹೆಚ್ಚಿನ ಒಂದು ಕಾನ್ಫಿಡೆನ್ಸನ್ನು ಪಡೆಯುವ ಮೂಲಕ ಉತ್ತಮವಾಗಿ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ತಮಗೆ ಎಷ್ಟು ಗೊತ್ತಿದೆಯೋ ಅಷ್ಟನ್ನು ಬರೆದು ಬರೋಣ. ನಮ್ಮ ತಂದೆ ತಾಯಿಯೇ ನಮಗೆ ಹೀಗೆಂದಿದ್ದಾರೆ, ನಮ್ಮನ್ನು ಹುರಿದುಂಬಿಸಿದ್ದಾರೆ. ನಾನು ಒಂದೆರಡು ಕಡಿಮೆ ಅಂಕಗಳನ್ನು ತೆಗೆದುಕೊಂಡರೂ ಸಹ ನಮ್ಮ ತಂದೆ ತಾಯಿ ನಮ್ಮನ್ನು ಬೈಯುವುದಿಲ್ಲ, ಹೊಡೆಯುವುದಿಲ್ಲ ಎಂಬ ಕಾರಣದಿಂದ ಅವರು ಇನ್ನೂ ಉತ್ತಮವಾಗಿಯೇ ಎಕ್ಸಾಮನ್ನು ಬರೆಯುತ್ತಾರೆ.